ಇದು ಗಣ್ಯಾತಿ ಗಣ್ಯರು ಸೇರಿದ್ದ ಮಹಾನ್ ಸಭೆ. ಎಲ್ಲ ಅವರವರ ರಾಷ್ಟ್ರದ ಶಕ್ತಿಯನ್ನ ಹಾಡಿ ಹೊಗಳ್ತಾ ಇದ್ರು. ಅದೇ ಸಭೆ ಕೊನೆಯ ಹಂತಕ್ಕೆ ಬಂದಾಗ ಎಲ್ಲ ರಾಷ್ಟ್ರ ನಾಯಕರ ಕೈಗೆ ಒಂದು ಅಪರೂಪದ ಕೊಡುಗೆಯನ್ನು ಕೊಡಲಾಗಿತ್ತು. ಅದನ್ನ ತೆರೆದು ನೋಡಿದಾಗ ಎಲ್ಲರ ಉಸಿರೇ ನಿಂತು ಹೋದ ಹಾಗಾಗಿತ್ತು. ಅಷ್ಟಕ್ಕೂ ಆ ಉಡುಗೊರೆ ಏನು ಅಂತೀರಾ? ಇಲ್ಲಿದೆ ರಿಪೋರ್ಟ್. ಟರ್ಕಿಯಲ್ಲಿ ಸಭೆ, ಗನ್ ಉಡುಗೊರೆ, ಸಿಕ್ಸರ್ ಬಂದೂಕಿಗೆ ಬೆಚ್ಚಿದ ಗಣ್ಯರು. ಇದು ಅಂತಿಂತ ಬಂದೂಕು ಖಂಡಿತ ಅಲ್ಲವೇ ಅಲ್ಲ. ಕೈಗೆ ಸಿಕ್ಕರೆ ಕಲೆಕ್ಷನ್ ಪೀಸ್, ಟ್ರಿಗರ್ ಒತ್ತಿದ್ರೆ ಖತರ್ನಾಕ್ ಪವರ್. 6 ಸುತ್ತಿನ ಈ ರಿವಾಲ್ವರ್ ನೋಡಲು ವಿಂಟೇಜ್, ಹಿಡಿದವನಿಗೆ ರಾಯಲ್ ಫೀಲ್. ಸಾಮಾನ್ಯ ಗನ್ ಹಾಗೆ ಕಾಣಿಸೋ ಈ ಸಿಕ್ಸರ್ ಗನ್, ಇದರ ಒಳಗೆ ಇರೋದು ಕೇವಲ ಮೆಟಲ್ ಅಲ್ಲ, ಒಂದು ದೇಶದ ಡಿಫೆನ್ಸ್ ಪ್ರೈಡ್, ಒಂದು ರಾಜಕೀಯ ಸಂದೇಶ, ಒಂದು ಮೌನ ಎಚ್ಚರಿಕೆ. ಇದರ ಹೆಸರೇ ಗೋಮುಸಿ 357 ಮ್ಯಾಗ್ನಮ್. 1990ರ ದಶಕದಲ್ಲಿ ಟರ್ಕಿಯ ಶಸ್ತ್ರಾಸ್ತ್ರ ತಯಾರಿಕಾ ಸಂಸ್ಥೆ ಎಂಕೆಇ ನಿರ್ಮಿಸಿದ ಈ ಅಪರೂಪದ ಸಿಕ್ಸರ್ ಈಗ ಮತ್ತೆ ಜಗತ್ತಿನ ಚರ್ಚೆಯ ವಿಷಯ. ನ್ಯಾಟೋ ಶೃಂಗಸಭೆ ಮುಗಿದ ಮೇಲೆ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ವಿಶ್ವ ನಾಯಕರಿಗೆಲ್ಲ ಕೈಗೆ ಈ ಗನ್ ಗಿಫ್ಟ್ ಅನ್ನು ಒಪ್ಪಿಸಿದ್ದಾರೆ. ಅಂಕಾರಾದಲ್ಲಿ ನಡೆದಂತಹ ಬಹುನಿರೀಕ್ಷಿತ ನ್ಯಾಟೋ ಶೃಂಗಸಭೆಯಲ್ಲಿ ಸಾಮಾನ್ಯವಾಗಿ ಚರ್ಚೆಯಾಗೋದು ಯುದ್ಧ ತಂತ್ರ, ಭದ್ರತೆ, ಗಡಿಗಳು, ರಷ್ಯಾ, ಯುರೋಪ್, ಮಿಲಿಟರಿ ಸಹಕಾರ. ಆದ್ರೆ ಈ ಬಾರಿ ಸಭೆ ಮುಗಿದ ಮೇಲೆ ಎಲ್ಲಾ ಚರ್ಚೆಗಳನ್ನ ಮೀರಿಸಿ ಹೆಡ್ಲೈನ್ ಆದದ್ದು ಒಂದೇ ಒಂದು ವಸ್ತು, ಅದೇ ಈ ರಿವಾಲ್ವರ್. ಪ್ರತಿಯೊಬ್ಬ ನಾಯಕನ ಹೆಸರನ್ನೇ ಕೆತ್ತಿಸಿದ, ಮರದ ಬಾಕ್ಸ್ನಲ್ಲಿ ಅಲಂಕರಿಸಿದ, ಜೊತೆಗೆ 6 ಗುಂಡುಗಳನ್ನ ಇಟ್ಟಿದ್ದ ಒಂದು ವಿಂಟೇಜ್ ಟರ್ಕಿಶ್ ಸಿಕ್ಸರ್. ಇದನ್ನು ನೋಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೇರಿದಂತೆ ಅನೇಕ ರಾಷ್ಟ್ರ ನಾಯಕರು ಇದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಪ್ ಎರ್ಡೋಗನ್ ಈ ಗಿಫ್ಟ್ ಮೂಲಕ ತಮ್ಮ ಡಿಫೆನ್ಸ್ ಇಂಡಸ್ಟ್ರಿಯ ಶಕ್ತಿಯನ್ನ ಅಂಕಿ ಅಂಶಗಳಿಂದಲ್ಲ, ಕೈಗೆ ಹಿಡಿಸಿ ತೋರಿಸ್ತೀನಿ ಅನ್ನೋ ಹಾಗೆ ತೋರಿಸಿದ್ದಾರೆ. ಜಗತ್ತಿನ ನಾಯಕರು ಸಭೆಯಿಂದ ಹೊರಡುವಾಗ ಅವರ ಲಗೇಜ್ನಲ್ಲಿ ಸಾಮಾನ್ಯ ಸ್ಮರಣಿಕೆ ಇರಲಿಲ್ಲ, ಒಂದು ನಿಜವಾದ ಗನ್ ಇತ್ತು. ಇದೇ ಕಾರಣಕ್ಕೆ ಬೆಲ್ಜಿಯಂ ಪ್ರಧಾನಿ ಬರ್ದೆ ವೇವರ್ ಸ್ವದೇಶಕ್ಕೆ ತಲುಪಿದ ಮೇಲೆ ತಮ್ಮ ಬ್ಯಾಗ್ನಲ್ಲಿ ಗನ್ ಮತ್ತು ಮದ್ದು ಗುಂಡುಗಳಿವೆ ಅನ್ನೋದನ್ನ ಕಂಡು ಅಚ್ಚರಿಗೊಂಡ್ರು. ಒಂದು ಡಿಪ್ಲೊಮ್ಯಾಟಿಕ್ ಗಿಫ್ಟ್. ಗೋಮುಸಿ 357 ಮ್ಯಾಗ್ನಮ್ ವಿಶೇಷತೆ ಅಂದ್ರೆ ಇದು 6 ಸುತ್ತಿನ ರಿವಾಲ್ವರ್. ಅಂದ್ರೆ ಒಮ್ಮೆ ಸಿಲಿಂಡರ್ ತುಂಬಿದ್ರೆ 6 ರೌಂಡ್ಗಳನ್ನ ಹೊಡೆಯುವಂತ ಸಾಮರ್ಥ್ಯ. ಎರಡನೆಯದು, ಇದು ಟರ್ಕಿಯೊಳಗೆ ತಯಾರಾದ ಮೊದಲ ರಿವಾಲ್ವರ್ ಮಾದರಿಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಲಿಥುವೇನಿಯಾ ಅಧ್ಯಕ್ಷ ಗಿಟಾನಸ್ ನೌಸೇಡಾ ಅವರ ಕಚೇರಿ ಹಂಚಿಕೊಂಡ ಚಿತ್ರಗಳಲ್ಲಿ ಕಂಡ ಮಾದರಿಯ ಮೇಲೆ ನಮ್ಮ ದೇಶದಲ್ಲಿ ತಯಾರಾದ ಮೊದಲ ರಿವಾಲ್ವರ್ ಮಾದರಿಯ ಹ್ಯಾಂಡ್ ಗನ್ ಇದಾಗಿದೆ. ಅಂದ್ರೆ ಇದು ಕೇವಲ ಫೈರ್ ಆರ್ಮ್ ಅಲ್ಲ, ಟರ್ಕಿಗೆ ಇದು ಒಂದು ರಾಷ್ಟ್ರೀಯ ಕೈಗಾರಿಕಾ ಮೈಲುಗಲ್ಲು ಆಗಿದೆ. ಇನ್ನು ಮೂರನೆಯದು ಅಂದ್ರೆ 357 ಮ್ಯಾಗ್ನಮ್ ಎನ್ನುವ ಹೆಸರು. ಜಗತ್ತಿನ ಗನ್ ಸಂಸ್ಕೃತಿಯಲ್ಲಿ 357 ಮ್ಯಾಗ್ನಮ್ ಅಂದ್ರೆ ಪವರ್, ಪಂಚ್, ಸ್ಟಾಪಿಂಗ್ ಫೋರ್ಸ್ ಎನ್ನುವ ಇಮೇಜ್. ಸಿನಿಮಾ ಸನ್ನಿವೇಶಗಳಲ್ಲಿ ಡಿಟೆಕ್ಟಿವ್ ಕೈಯಲ್ಲಿ, ಪೊಲೀಸ್ ಹೋಲ್ಸ್ಟರ್ನಲ್ಲಿ ಅಥವಾ ಕ್ರೈಮ್ ಥ್ರಿಲ್ಲರ್ನ ಕ್ಲೈಮ್ಯಾಕ್ಸ್ಗಳಲ್ಲಿ ಕಾಣಿಸಿಕೊಳ್ಳುವ ಆ ಕ್ಲಾಸಿಕ್ ರಿವಾಲ್ವರ್ ಫೀಲ್, ಅದೇ ಚಾಪು ಈ ಗನ್ಗೆ ಇದೆ. ಉದ್ದ ಬ್ಯಾರೆಲ್, ದಪ್ಪ ಫ್ರೇಮ್, ಸಿಲಿಂಡರ್ನ ಗಂಭೀರ ವಿನ್ಯಾಸ, ಇವೆಲ್ಲ ಸೇರಿ ಇದನ್ನ ಕೇವಲ ಶಸ್ತ್ರವಲ್ಲ, ಒಂದು ಪವರ್ ಸಿಂಬಲ್ ಆಗಿ ಮಾಡುತ್ತೆ. ಅದಕ್ಕೆ ಎರ್ಡೋಗನ್ ಇದನ್ನ ಉಡುಗೊರೆಯಾಗಿ ಆರಿಸಿಕೊಂಡದ್ದು. ಒಟ್ನಲ್ಲಿ ಟರ್ಕಿ ನೀಡಿರುವ ಈ ಉಡುಗೊರೆ ನ್ಯಾಟೋ ಶೃಂಗಸಭೆಯ ಅತ್ಯಂತ ವಿಚಿತ್ರ, ರಹಸ್ಯಮಯ, ಬೆಚ್ಚಿ ಬೀಳಿಸುವಂತ ಸ್ಮರಣಿಕೆ ಆಗಿದೆ. ಸಭೆ ಮುಗಿದು ನಾಯಕರು ಹೊರಟರು, ಅವರ ಬ್ಯಾಗ್ನೊಳಗಿದ್ದ ಆ ಸಿಕ್ಸರ್ ಒಂದೇ ಪ್ರಶ್ನೆಯನ್ನ ಬಿಟ್ಟಿದೆ. ಇದು ಕೇವಲ ಉಡುಗೊರೆಯಾ, ಇಲ್ಲ ಮೌನವಾಗಿ ಲೋಡ್ ಮಾಡಲಾದ ರಾಜಕೀಯ ಸಂದೇಶವಾ ಅಂತ.